2 ವರ್ಷ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ 2 ಹೋಳು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ 2 ಭಾಗ ಆಗಿ ಇವತ್ತು ಆಚರಣೆ, ಅವರ ಸಂಭ್ರಮದ ಆಚರಣೆ ಏನಿದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಕಾಯಿಲೆ ಬಿದ್ದು ಸ್ವರಗಿ ಡ್ರಿಪ್ ಹಾಕ್ಸ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವ್ರಿಗೆಲ್ಲ ಆವಾಜ್ ಹಾಕಿ, ಯಾಕೆ ಡೆಲ್ಲಿಗೆ ಹೋಗಿದ್ಯಾ, ನಿನ್ನ ಕ್ಯಾಬಿನೆಟ್ಟಿಂದ ತೆಗಿತೀನಿ, ನಿನ್ನ MLAಗೆ ಫಂಡ್ ಕೊಡಲ್ಲ ಅಂತೇಳಿ ಧಮಕಿ ಹಾಕಿರೋವಂಥದ್ದು ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಡೆಲ್ಲಿಗೆ ಹೋಗಿ ಅಂತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಡೆಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿಯ 2 ವರ್ಷದ ಹೋಳು. ಜನರ ಪಾಲಿಗೆ ಗೋಳು. ಕಾಂಗ್ರೆಸ್ ಸರ್ಕಾರ ಹೋಳು, ಜನರ ಪಾಲಿಗೆ ಗೋಳು. ರೈತರಿಗೆ ಹೂಳು. ಆತ್ಮಹತ್ಯೆ ಮಾಡಿಕೊಂಡು ಹೂಳು ಅಂತ ಪರಿಸ್ಥಿತಿ ಅವರ ಕುಟುಂಬಕ್ಕೆ ತಂದಿದ್ದಾರೆ. ಅದ್ರ ಶಾಪನೂ ಕೂಡ ಕಾಂಗ್ರೆಸ್ಗೆ ಸಿಗ್ತೈತೆ. 2 ವರ್ಷದ 2.5 ಫಸ್ಟ್ ಟೈಮ್ ನಾನು 7 ಬಾರಿ MLA ಆಗಿದ್ದೀನಿ, ಸರ್ಕಾರ ನಡೆಸ್ತೀನಿ. 1 ವರ್ಷ 2 ವರ್ಷ ನೋಡಿದ್ದೀನಿ. ಇದು ವರ್ಷ ನೋಡಿರೋದು ಫಸ್ಟ್ ಟೈಮ್. ವರ್ಷ ಪೂರ್ತಿ ವರಿ. ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ವರ್ಷ ಇದು. ವರಿ ಮಾಡ್ಕೊಂಡಿದ್ದಾರೆ. ಏನು ವರಿ? WORRY. WORRY ವರ್ಷ ಅವ್ರಿಗೆ. ಅಲ್ಲ, ವರ್ಷ. ರಾಜ್ಯದ ಜನರ ಪಾಲಿಗೆ ಬೆಲೆ ಏರಿಕೆಯ ಜನರಿಗೆ ಬರೆ. ಯಾವ GSTಯನ್ನು ದೇಶದ ನರೇಂದ್ರ ಮೋದಿ ಕಡಿಮೆ ಮಾಡಿ, ತುಪ್ಪ ತಿನ್ರಪ್ಪ ನೀವು, ಸ್ವಲ್ಪ ಆರೋಗ್ಯ ಬರಲಿ ನಿಮಗೆ ಅಂತೇಳಿ ತುಪ್ಪದ ಮೇಲೆ GSTನ ಕಡಿಮೆ ಮಾಡಿದ್ರೆ, ಈ ಕಾಂಗ್ರೆಸ್ ಅವರು ಆ ತುಪ್ಪದ ಬೆಲೆನೂ ಜಾಸ್ತಿ ಮಾಡಿಬಿಟ್ಟು, ಅಂದರೆ ಬಡವರು ತುಪ್ಪ ತಿನ್ನಲಿ ಅಂತ ನರೇಂದ್ರ ಮೋದಿ ಯೋಚನೆ ಮಾಡಿದ್ರೆ, ಈ ಕಾಂಗ್ರೆಸ್ಸು ಆ ತುಪ್ಪಕ್ಕೂ ಕಲ್ಲಾಕ್ಬಿಟ್ರು. ಅಷ್ಟು ಪಾಪಿ ಸರ್ಕಾರ ಇದು. 25 ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ. ವಿದ್ಯುತ್ ದರ, ಹಾಲಿನ ದರ, ನೋಂದಣಿ, ಪೆಟ್ರೋಲು, ಡೀಸಲ್ಲು, ಏನೇನಿದೆಯೋ, ಅಬಕಾರಿ, ಎಣ್ಣೆ ದರಗಳನ್ನು ಏರಿಕೆ ಜಾಸ್ತಿ ಮಾಡಿದ್ದಾರೆ. 2 ವರ್ಷದ ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು 70 ವರ್ಷದ ಮೇಲಾಗಿದೆ. ಇದುವರೆಗೂ ಇಷ್ಟು ಒಂದೇ ವರ್ಷದಲ್ಲಿ ಇಷ್ಟು ಬೆಲೆ ಏರಿಕೆ ಮಾಡಿದಂಥ ಪಾಪಿ ಸರ್ಕಾರ ಯಾವುದೂ ಇಲ್ಲ ಕರ್ನಾಟಕದಲ್ಲಿ. ನಂಬರ್ 1 ಪಾಪಿ ಸರ್ಕಾರ ಕಾಂಗ್ರೆಸ್. ಯಾರು ಮಾಡಿರಲಿಲ್ಲ. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವರೆಗೂ ಅತಿ ಹೆಚ್ಚು ಸಾಲ ಮಾಡಿರೋ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ. ದಟ್ ಈಸ್ ಗ್ರೇಟ್ನೆಸ್ ಆಫ್ 2.5 ವರ್ಷ. ಇವರು 2 ವರ್ಷದ 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾರು ಮಾಡಿಲ್ಲ. ಯಡಿಯೂರಪ್ಪ ಮಾಡಿಲ್ಲ, ಬೊಮ್ಮಾಯಿ ಮಾಡಿಲ್ಲ, SM ಕೃಷ್ಣ ಅವರು ಮಾಡಿಲ್ಲ. ಚಾಂಪಿಯನ್ ಅಂತೆ. ಯಾವ ಊರು ಚಾಂಪಿಯನ್ ಅಂತ ನನಗೆ ಗೊತ್ತಿಲ್ಲ. ಯಾವ ಊರು ಚಾಂಪಿಯನ್ ಅಂತ ಗೊತ್ತಿಲ್ಲ ನನಗೆ. ಬಡ್ಜೆಟಲ್ಲಿ ನಾನು ಚಾಂಪಿಯನ್ ಅಂತೆ. ಇಷ್ಟು ಸಾಲ ಮಾಡಿದ ಮೇಲೂ ನೀನು ಚಾಂಪಿಯನ್ ಅಂತ ಹೇಳ್ಕೊಂಡ್ರೆ ಆ ಚಾಂಪಿಯನ್ ಪದಕ್ಕೆ ಅವಮಾನ.